ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನ ಬೆಳಗಾದ್ರೆ ಸಾಕು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಆಗುತ್ತಾ, ಬದಲಾವಣೆ ಆಗಲೇಬೇಕು ಅಂತ ಒಂದು ಬಣ, ಅದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ದೆಹಲಿ ತಲುಪಿದೆ ಈ ಬಣ ಪಾಲಿಟಿಕ್ಸ್ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಏನಾಗುತ್ತೆ ದೆಹಲಿಯಲ್ಲಿ ಅಂತ, ಸಂಕ್ರಾಂತಿ ಬಳಿಕ ಮತ್ತೆ ಶುರುವಾಗಲಿದೆ ದೆಹಲಿ ಪಾಲಿಟಿಕ್ಸ್. ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಸರ್ಕಸ್ ಮಾಡ್ತಿದ್ದಾರೆ. ಆದ್ರೆ ನಿಮಗೆ ನೆನಪಿರಲಿ, ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಇಷ್ಟ ಇಲ್ಲ. ಸಂಕ್ರಾಂತಿ ಬಳಿಕ ದೆಹಲಿ ಪ್ರಯಾಣ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಕಾರಣ, ಒತ್ತಡ ತಂದು ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ರಾಹುಲ್ ಗಾಂಧಿ ಕರೆಗಾಗಿ ಕಾದು ಕುಳಿತಿದ್ದಾರಂತೆ ಸಿದ್ದರಾಮಯ್ಯ. ತಾವೇ ಹೈಕಮಾಂಡ್ ಭೇಟಿಗೆ ಸಿದ್ಧತೆಯನ್ನ ಸಿದ್ದರಾಮಯ್ಯ ಶುರು ಮಾಡಿಕೊಂಡಿದ್ದಾರೆ. ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಉತ್ಸುಕರಾಗಿದ್ದಾರೆ. ರಾಹುಲ್ ಭೇಟಿ ವೇಳೆ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಆಗೋ ಸಾಧ್ಯತೆಗಳು ಇದೆ. ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಅವಶ್ಯಕತೆನೂ ಅಲ್ಲ, ಅನಿವಾರ್ಯನೂ ಅಲ್ಲ. ಸದ್ಯಕ್ಕಿರೋದು ಸಂಪುಟ ಪುನರ್ರಚನೆ ಆಗಬೇಕು. ಕಾರಣ, ಕೆಲವರಿಗೆ ನಾವು ಭರವಸೆ ಕೊಟ್ಟಿದ್ವಿ, ಹಿರಿಯರಿಗೆ. ಹಾಗಾಗಿ ಅಂಥವರಿಗೆ ಒನ್ಸ್ ಅಗೇನ್ ಸಚಿವ ಸ್ಥಾನ ಸಿಗೋದು ಅನಿವಾರ್ಯ ಇದೆ. ಹಾಗಾಗಿ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಗಬೇಕಾಗುತ್ತೆ ಹೈಕಮಾಂಡ್ನಿಂದ. ಹಾಗಾಗಿ ಸತತ ಪ್ರಯತ್ನಲಿದ್ರು. ಬಟ್ ಈಗ ರಾಹುಲ್ ಗಾಂಧಿ ಅವರು ಕರೆದ ತಕ್ಷಣ ಹೋಗಿ ಮಾತಾಡಿ ಇದಕ್ಕೊಂದು ಗ್ರೀನ್ ಸಿಗ್ನಲ್ ತರಬೇಕು ಅಂತ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ಪ್ಲಾನ್ ಇದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನರ್ರಚನೆಯ ಅವಶ್ಯಕತೆ ಇಲ್ಲ, ಬದಲಾಗಿ ಸಿಎಂ ಬದಲಾವಣೆಯ ಅಗತ್ಯ ಇದೆ ಅನ್ನುವಂಥ ಪಟ್ಟನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಿಡಿದಿದ್ದಾರೆ. ಹಾಗಾಗಿ ಈ ಬಾರಿಯೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಅನ್ನೋದು ಅಷ್ಟು ಈಸಿ ಆಗಿಲ್ಲ. ಇದೇ ಮೊದಲ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಹಗ್ಗ ಜಗ್ಗಾಟ. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಆಯ್ಕೆಯ ವಿಚಾರದಿಂದ ಹಿಡ್ಕೊಂಡು ಸಂಪುಟ ರಚನೆಯಿಂದ ಹಿಡ್ಕೊಂಡು ಎಲ್ಲಾ ವಿಚಾರಗಳಲ್ಲೂ ಕೂಡ ಇಬ್ಬರಲ್ಲೂ ತಾಳ ಮೇಳ ಸರಿ ಇಲ್ಲ ಅನ್ನುವಂಥ ವಿಚಾರಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇತ್ತು. ಈಗ ಒನ್ಸ್ ಅಗೇನ್ ಸಂಪುಟ ಪುನರ್ರಚನೆಯ ಸಂಬಂಧಪಟ್ಟಂತೆ ಇಬ್ಬರಲ್ಲೂ ಕೂಡ ಒಂದಷ್ಟು ವೈಮನಸ್ಸುಗಳಿದೆ. ಇವರು ಪುನರ್ರಚನೆ ಬೇಕು ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಪುನರ್ರಚನೆಯ ಅವಶ್ಯಕತೆ ಇಲ್ಲ ಅಂತಿದ್ದಾರೆ. ಹಾಗಾಗಿ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಕಾದ್ ನೋಡಬೇಕು.